ಧ್ಯಾನ ಮುದ್ರಾದಲ್ಲಿ ಸಾಮಾನ್ಯ ಉಸಿರಾಟದಲ್ಲಿರ್ರಿ. ಸಾಮಾನ್ಯ ಉಸಿರಾಟವನ್ನು ಕೌಂಟ್ ಮಾಡ್ರಿ. ನಿಮ್ಮ ಮನಸ್ಸು ನಿಮ್ಮ ವಿಶುದ್ಧಿ ಕೇಂದ್ರದ ಮೇಲೆ ಇರಬೇಕು. ವಿಶುದ್ಧಿ ಚಕ್ರ, ವಿಶುದ್ಧಿ ಕೇಂದ್ರ, ಥ್ರೋಟ್ ಪಿಟ್, ಕಂಠಮೂಲ. ವಿಶುದ್ಧಿ ಕೇಂದ್ರ ಇದು ಪಂಚಮಹಾಭೂತಗಳಲ್ಲಿ ಆಕಾಶ ತತ್ವದ ಸ್ಥಾನ. ಪಂಚಪ್ರಾಣಗಳಲ್ಲಿ ಉದಾನದ ಸ್ಥಾನ. ಪಂಚಕೋಶಗಳಲ್ಲಿ ವಿಜ್ಞಾನಮಯ ಕೋಶದ ಸ್ಥಾನ. ಇದು ವಿಜ್ಞಾನಮಯ ಅಂದರೆ ಅರಿವು, ತಿಳುವಳಿಕೆ. ಸಾವಿನ ಸಂದರ್ಭದಲ್ಲಿ ಸ್ಥೂಲ ಶರೀರವನ್ನು ಸೂಕ್ಷ್ಮ ಶರೀರದಿಂದ ಬೇರ್ಪಡಿಸ್ತಕ್ಕಂಥ ಜಾಗೆ ವಿಶುದ್ಧಿ ಕೇಂದ್ರ, ವಿಶುದ್ಧಿ ಚಕ್ರ. ಇದು ಕ್ರಿಯಾಶೀಲ ಆದರೆ, ಆಕ್ಟಿವೈಸ್ ಆದರೆ ನಮ್ಮ ತಿಳುವಳಿಕೆಯಲ್ಲಿ ಹೆಚ್ಚಳ ಬರುತ್ತೆ. ಜ್ಞಾನದ ತೀಕ್ಷ್ಣತೆ, ಮಾತುಗಳಲ್ಲಿ ದೃಢತೆ, ಸ್ಪಷ್ಟತೆ ಇದರ ಲಕ್ಷಣ. ದೈಹಿಕ ಕ್ಷಮತೆ, ಚಿರಯೌವನ ಈ ಚಕ್ರದ ವಿಶೇಷತೆ. ಈ ಚಕ್ರ ಓಪನ್ ಆಯಿತು ಅಂದರೆ ನಮ್ಮ ತಲೆ ಹಿಂಭಾಗದಲ್ಲಿರುವ ಬಿಂದು ಕೇಂದ್ರ, ಅದರಿಂದ ಅಮೃತ ಹರಿಯುತ್ತೆ ಅಂತಾರೆ. ಯೋಗಿ ಲೌಕಿಕ ಆಶೆ ಆಕಾಂಕ್ಷೆಗಳಿಂದ ಮುಕ್ತನಾಗ್ತಾನೆ, ರೋಗಗಳಿಂದ ಮುಕ್ತ. ಮುಂದಿನ ಹಂತ ಉಚ್ಚ ಶರೀರಕ್ಕೆ ಹೋಗಲಿಕ್ಕೆ ತಯಾರಿ. ಯೋಗ ಸಾಧಕನಿಗೆ ಯೋಗ ಅಂದ್ರೇನು, ಅದರ ನಿಜವಾದ ಅರ್ಥ ಈಗ ಆಗುತ್ತೆ. ಯಾವಾಗ ವಿಶುದ್ಧಿ ಚಕ್ರ ಓಪನ್ ಆಗುತ್ತೋ ಆವಾಗ ಯೋಗದ ನಿಜವಾದ ಅರ್ಥ ಆಗುತ್ತೆ. ಅದಕ್ಕೆ ಯೋಗ ಅಂದರೆ ಬರೀ ಆಸನಗಳೇ ಅಲ್ಲ, ಬರೀ ಪ್ರಾಣಾಯಾಮನೇ ಅಲ್ಲ, ಬರೀ ಧ್ಯಾನನೇ ಅಲ್ಲ. ಯೋಗದ ನಿಜವಾದ ಅರ್ಥ ಈಗ ಆಗುತ್ತೆ. ವಾಟ್ ಈಸ್ ಯೋಗ? ಯೋಗ ಅಂದ್ರೇನ? ಇಟ್ಸ್ ಅ ಡಿವೈನ್ ಯೂನಿಯನ್. ಆತ್ಮ ಪರಮಾತ್ಮನ ಜೊತೆಗೆ ಒಂದಾಗುವಿಕೆ, ಡಿವೈನ್ ಯೂನಿಯನ್. ಅದಕ್ಕೆ ಯೋಗ ಅಂತ ಹೇಳೋದು. ಮಾನಸಿಕ ದೃಢತೆ ಹಾಗೂ ಶಾಂತ ಮನಸ್ಸಿನ ಕಾರಣದಿಂದ ಯೋಗಿ ಭೂತ ಭವಿಷ್ಯತ್ತುಗಳನ್ನು ನಿರೀಕ್ಷೆ ಮಾಡಲು ಸಮರ್ಥನಾಗ್ತಾನೆ. ಯಾವುದು ಸರಿ, ಯಾವುದು ತಪ್ಪು ಅಂತಕ್ಕಂಥ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಬೆಳೆಯುತ್ತೆ, ಎನಲೈಸ್ ಮಾಡ್ತಕ್ಕಂಥ ಸಾಮರ್ಥ್ಯ ಬೆಳೆಯುತ್ತೆ. ಸ್ವಚ್ಛ ಮನಸ್ಸಿನಿಂದ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು, ಶೂನ್ಯತೆಯ ಭಾವನೆ ಬೆಳೆಯುವುದು ಈ ವಿಶುದ್ಧಿ ಚಕ್ರದ ಒಂದು ಗುಣ. ಇದು ಸರಿಯಾಗಿ ಕೆಲಸ ಮಾಡ್ತಿದ್ರೆ, ಈ ಕೇಂದ್ರ ಬಂದಾಗಿದ್ದರೆ, ಅಕಸ್ಮಾತ್ ಸರಿ ಕೆಲಸ ಮಾಡೋಂಗಿಲ್ಲಪ್ಪ, ವಿಶುದ್ಧಿ ಕೇಂದ್ರ ಬಂದಾಗಿದ್ದರೆ ಎದುರಿಗೆ ಇದ್ದವರೊಂದಿಗೆ ಮಾತನಾಡಲಿಕ್ಕೆ ನಮಗೆ ಬರೋದಿಲ್ಲ, ಧೈರ್ಯ ಇರೋದಿಲ್ಲ. ಯಾರು ಬೇಕಾದವರು ಏನಾರು ಅಂದರೆ ಮಾಡಿದರೆ ಎಲ್ಲನೂ ನುಂಗಿ ಬಿಡ್ತೀವಿ ನಾವು. ಯಾವಾಗ ನುಂಗೋ ಸ್ವಭಾವ ಇರುತ್ತೆ ಆವಾಗ ಏನಾಗ್ಬಿಡುತ್ತೆ, ನಮಗೆ ವಿಶುದ್ಧಿ ಚಕ್ರದ ಮೇಲೆ ಪರಿಣಾಮ ಬೀರುತ್ತೆ. ಆವಾಗ ಥ್ರೋಟ್ ಕ್ಯಾನ್ಸರ್ ಆಗ್ಬೋದು, ಥೈರಾಯ್ಡ್ ಸಮಸ್ಯೆಗಳ ನಿರ್ಮಾಣ ಆಗ್ಬೋದು, ಶರೀರ ದಪ್ಪಗಾಗ್ಬೋದು, ಶರೀರ ತೆಳ್ಳಗಾಗ್ಬೋದು. ಕಾರಣ ನಾವು ಎಲ್ಲವನ್ನೂ ನುಂಗತಕ್ಕಂಥ ಒಂದು ಸ್ವಭಾವ, ನೇಚರ್. ಅದಕ್ಕೆ ಹಂಗಾಗಬಾರ್ದು. ನಮ್ಮ ಮಾತುಗಳಲ್ಲಿ ದೃಢತೆ ಇರಬೇಕು, ಸ್ಪಷ್ಟತೆ ಇರಬೇಕು, ಧೈರ್ಯ ಇರಬೇಕು. ಅದಕ್ಕೆ ವಿಶುದ್ಧಿ ಚಕ್ರ ಓಪನ್ ಆಗಬೇಕು, ಅದು ಸರಿ ಕೆಲಸ ಮಾಡಬೇಕು. ವಿಶುದ್ಧಿ ಚಕ್ರದಲ್ಲಿ ಆಕಾಶ ನೀಲಿ ಬಣ್ಣವನ್ನು ನೆನಪು ಮಾಡಿಕೊಡ್ರಿ. ಆಕಾಶ ನೀಲಿ ಬಣ್ಣದ ಬೆಳಕು ನಿಮ್ಮ ವಿಶುದ್ಧಿ ಚಕ್ರದಲ್ಲಿ ಕಾಣಬೇಕು. ಎಂಥ ಆಕಾಶ ನೀಲಿ ಅಂತ ಹೇಳ್ತೀವಿ ನಾವು?
ಈಗ ರಾತ್ರಿ ಬಿಳಿ ಮೋಡಗಳ ನಡುವೆ ನೀಲಿ ಆಕಾಶ ಕಾಣ್ತಾ ಇರುತ್ತೆ. ಒಂದು ಸಲ ನೋಡ್ತಿರ್ಬೇಕು, ಅದನ್ನು ವಿಜುವಲೈಸ್ ಮಾಡಬೇಕು. ನಮ್ಮ ವಿಶುದ್ಧಿ ಚಕ್ರದಲ್ಲಿ ಅದು ಕಾಣಬೇಕು. ಆಕಾಶ ನೀಲಿ ಬಣ್ಣದ ಬೆಳಕು ಕಾಣಬೇಕು. ಮನಸ್ಸು ಕೆಲಸ ಮಾಡಬೇಕು. ಇಡೀ ಶರೀರದಲ್ಲಿ ತಲೆಯಿಂದ ಕಾಲು ಬೆರಳುಗಳವರೆಗೆ ಎಲ್ಲ ಕಡೆ ಆಕಾಶ ಬಣ್ಣದ ನೀಲಿ ಬಣ್ಣ ಕಾಣಬೇಕು, ಸ್ಪ್ರೆಡ್ ಆಗಬೇಕು. ಶರೀರದ ಹೊರಗೂ ಆಕಾಶ ಬಣ್ಣದ ಕಾಣಬೇಕು. ನಮ್ಮ ಸುತ್ತಲೂ ಎಲ್ಲ ಕಡೆ ಮನಸ್ಸು ಕೆಲಸ ಮಾಡಬೇಕು. ಮನಸ್ಸು ವಿಶುದ್ಧಿ ಚಕ್ರದ ಮೇಲೆ ಇರಬೇಕು. ಅದರ ಬೀಜ ಮಂತ್ರವನ್ನು ಹೇಳಬೇಕು. ಅದರ ಬೀಜ ಮಂತ್ರ ಹಮ್. ವಿಶುದ್ಧಿ ಮಾನಸಿಕ ಜಪ, ಹಮ್ದ ಮಾನಸಿಕ ಜಪ. ಆಳವಾದ ಉಸಿರಾಟ, ಡೀಪ್ ಬ್ರೀದಿಂಗ್. ಪ್ರಾಣ ಮುದ್ರಾ.